ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬ ಇಂಟರೆಸ್ಟಿಂಗ್ ವಿಷಯದ ಬಗ್ಗೆ. ಇಂಡೋನೇಷ್ಯಾ ಅನ್ನೋ ದೇಶ ಒಂದೇ ಸಮಯದಲ್ಲಿ ಪಾಕಿಸ್ತಾನದ ಜೊತೆ ಫೈಟರ್ ಜೆಟ್ ಖರೀದಿಯ ಬಗ್ಗೆ ಮಾತುಕತೆ ನಡೆಸ್ತಾ ಭಾರತದ ಜೊತೆ ಕ್ಷಿಪಣಿ ಒಪ್ಪಂದ ಮಾಡಿಕೊಂಡಿದೆ. ಇದು ಹೇಗೆ ಸಾಧ್ಯ, ಯಾಕೆ ಹೀಗೆ ಮಾಡ್ತಿದ್ದಾರೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಮೊದಲು JF-17 ವಿಷಯಕ್ಕೆ ಬರೋಣ. ಈ ವರ್ಷದ ಜನವರಿಯಲ್ಲಿ ಪಾಕಿಸ್ತಾನ ತನ್ನ JF-17 ಥಂಡರ್ ಫೈಟರ್ ಜೆಟ್ಟನ್ನು ಜಗತ್ತಿನಾದ್ಯಂತ ಮಾರಾಟ ಮಾಡೋಕ್ಕೆ ತುಂಬ ಆಕ್ರಮಣಕಾರಿಯಾಗಿ ಪ್ರಯತ್ನಿಸುತ್ತಿತ್ತು. ಆಫ್ರಿಕಾ, ಮಿಡಲ್ ಈಸ್ಟ್, ಏಷ್ಯಾ ಎಲ್ಲ ಕಡೆ ನೋಡಿ ನಮ್ಮ ಜೆಟ್ ಯುದ್ಧದಲ್ಲಿ ಪ್ರಯೋಗಿಸಿದ್ದೇವೆ, ಟೆಸ್ಟೆಡ್ ಏರ್ಕ್ರಾಫ್ಟ್ ಅಂತ ಹೇಳ್ಕೊಂಡು ತಿರುಗ್ತಿತ್ತು. ಈ JF-17 ಅನ್ನು ಪಾಕಿಸ್ತಾನದ PAC ಮತ್ತು ಚೀನಾದ ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜೊತೆ ಸೇರಿ ತಯಾರಿಸಿದ್ದಾರೆ. ಇದೊಂದು ಸಿಂಗಲ್ ಇಂಜಿನ್ ಮಲ್ಟಿರೋಲ್ ಫೈಟರ್ ಜೆಟ್. ಈ ಸಮಯದಲ್ಲೇ ರಾಯ್ಟರ್ಸ್ ವರದಿ ಏನು ಹೇಳಿತ್ತು ಅಂದರೆ ಇಂಡೋನೇಷ್ಯಾ ಕೂಡ ಈ ಜೆಟ್ ಖರೀದಿಸೋ ಆಲೋಚನೆಯಲ್ಲಿದೆ ಅಂತ. ಇಂಡೋನೇಷ್ಯಾದ ರಕ್ಷಣಾ ಸಚಿವರು ನೇರವಾಗಿ ಪಾಕಿಸ್ತಾನ್ ಏರ್ಫೋರ್ಸ್ ಮುಖ್ಯಸ್ಥರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರಂತೆ. ಅದು ಡ್ರೋನ್ ಮತ್ತು ಫೈಟರ್ ಜೆಟ್ ಖರೀದಿಯ ಬಗ್ಗೆ. ಇದರ ಮೇಲೆ ಇಂಡೋನೇಷ್ಯಾ ರಕ್ಷಣಾ ಇಲಾಖೆಯ ವಕ್ತಾರ ಬ್ರಿಗೇಡಿಯರ್ ಜನರಲ್ ರಿಕೋ ರಿಕಾರ್ಡೋ ಸಿರೈಟ್ ಹೇಳಿದ್ದು, ಇದು ದೀರ್ಘಕಾಲೀನ ರಕ್ಷಣಾ ಸಹಕಾರ ಮತ್ತು ಪರಸ್ಪರ ಅನುಕೂಲಕರ ಒಪ್ಪಂದಗಳ ಬಗ್ಗೆ ಚರ್ಚೆ ಅಂತ. ಇದರ ಜೊತೆ ಒಂದು ಮೂಲ ಹೇಳಿದ್ದು, ಇಂಡೋನೇಷ್ಯಾ ಬರೋಬ್ಬರಿ 40 JF-17 ಜೆಟ್ ಖರೀದಿಸೋ ಉದ್ದೇಶ ಹೊಂದಿದೆ ಅಂತ. ಇಲ್ಲಿ ಟ್ವಿಸ್ಟ್ ಶುರುವಾಗೋದು. ಪಾಕಿಸ್ತಾನದ ಜೊತೆ ಫೈಟರ್ ಜೆಟ್ ಮಾತುಕತೆ ನಡೆಯುತ್ತಿರುವಾಗಲೇ ಕೆಲವೇ ವಾರಗಳ ಒಳಗೆ ಒಂದು ಸುದ್ದಿ ಬಂತು. ಇಂಡೋನೇಷ್ಯಾ ಭಾರತದ ಜೊತೆ ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದ ಮಾಡಿಕೊಂಡಿದೆ ಅಂತ. ಮತ್ತು ಇದನ್ನು ಕನ್ಫರ್ಮ್ ಮಾಡಿದ್ದು ಯಾರು ಗೊತ್ತಾ? ಅದೇ ರಿಕೋ ರಿಕಾರ್ಡೋ ಸಿರೈಟ್. ಅಂದರೆ ಪಾಕಿಸ್ತಾನದ ವಿಷಯ ಮಾತನಾಡಿದ ಅದೇ ವಕ್ತಾರ. ಅವರು ಮತ್ತೆ ಹೇಳಿದ್ದು, ಇದು ನಮ್ಮ ಮಿಲಿಟರಿ ಆಧುನೀಕರಣದ ಭಾಗ, ವಿಶೇಷವಾಗಿ ಸಮುದ್ರ ರಕ್ಷಣೆ ವಿಭಾಗದಲ್ಲಿ ಅಂತ. ಹಾಗಾದರೆ ಈ ಬ್ರಹ್ಮೋಸ್ ಅಂದರೇನು? ಬ್ರಹ್ಮೋಸ್ ಅನ್ನೋದು ಭಾರತ ಮತ್ತು ರಷ್ಯಾ ಜೊತೆ ಸೇರಿ ತಯಾರಿಸಿದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದು ಜಗತ್ತಿನಲ್ಲೇ ಅತ್ಯಂತ ವೇಗದ ಕ್ಷಿಪಣಿಗಳಲ್ಲಿ ಒಂದು. ಇಂಡೋನೇಷ್ಯಾ ಖರೀದಿಸುತ್ತಿರೋದು ಇದರ ಶಿಪ್ ಲಾಂಚ್ಡ್ ವೇರಿಯಂಟ್, ಅಂದರೆ ಯುದ್ಧ ನೌಕೆಗಳಿಂದ ಉಡಾಯಿಸಬಹುದಾದ ಆವೃತ್ತಿ. ಇದನ್ನು ಚಲಿಸುವ ಅಥವಾ ನಿಂತ ಸ್ಥಿತಿಯ ಯಾವುದೇ ನೌಕೆಯಿಂದ ಉಡಾಯಿಸಬಹುದು ಮತ್ತು ಸಮುದ್ರ ಹಾಗೂ ಭೂಮಿ ಗುರಿಗಳನ್ನು ನಾಶ ಮಾಡಬಲ್ಲದು. ಭಾರತ ನೌಕಾಪಡೆ ಈ ಕ್ಷಿಪಣಿಯನ್ನು 2005ರಿಂದಲೇ ಬಳಸ್ತಿದೆ. ಒಂದೇ ಸಮಯದಲ್ಲಿ ಬೇರೆ ಬೇರೆ ದಿಕ್ಕಿನ ಬಹುಗುರಿಗಳ ಮೇಲೆ ಏಕಕಾಲದಲ್ಲಿ ಹೊಡೆಯಬಲ್ಲ ಸ್ಯಾಲ್ವೋ ಲಾಂಚ್ ಸಾಮರ್ಥ್ಯವನ್ನು ಇದು ಪ್ರದರ್ಶಿಸಿದೆ. ಈ ಒಪ್ಪಂದದ ಮೊತ್ತ ಅಂದಾಜು $200 ಮಿಲಿಯನ್ನಿಂದ $350 ಮಿಲಿಯನ್ ವರೆಗೆ ಇರಬಹುದು. ಇದರ ಮುಖ್ಯ ಉದ್ದೇಶ ಸೌತ್ ಚೈನಾ ಸೀ ತಂಟೆ ತಕರಾರಿನ ನಡುವೆ ತನ್ನ ಕರಾವಳಿ ರಕ್ಷಣೆ ಮತ್ತು ಸಮುದ್ರ ಸಾಮರ್ಥ್ಯವನ್ನು ಬಲಪಡಿಸಿಕೊಳ್ಳೋದು. ಭಾರತ ಈಗ ಬ್ರಹ್ಮೋಸ್ ಅನ್ನು ರಕ್ಷಣಾ ರಫ್ತಿನ ಮುಖ್ಯ ಆಯುಧವಾಗಿ ಬಳಸ್ತಿದೆ. ಮೊದಲ ಗ್ರಾಹಕ ದೇಶವಾದ ಫಿಲಿಪೈನ್ಸ್, ಇನ್ನು ವಿಯೆಟ್ನಾಂ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ, ಚಿಲಿ ಸೇರಿ ಹಲವು ದೇಶಗಳು ಈ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿ ತೋರಿಸಿವೆ ಅಂತ ವರದಿಗಳು ಆಗಿವೆ. ಇದೆಲ್ಲ ನೋಡಿದರೆ ಒಂದು ವಿಷಯ ಸ್ಪಷ್ಟ ಆಗುತ್ತದೆ. ಇಂಡೋನೇಷ್ಯಾ ತುಂಬ ಚಾಲಾಕಿ ರಾಜತಾಂತ್ರಿಕ ಆಟವನ್ನು ಆಡ್ತಿದೆ. ಒಂದೇ ಬುಟ್ಟಿಗೆ ಎಲ್ಲ ಮೊಟ್ಟೆಯನ್ನು ಇಡ್ತಿಲ್ಲ. ಯಾವ ಒಂದು ದೇಶವನ್ನು ಸಂಪೂರ್ಣ ನಂಬದೆ ಎಲ್ಲ ಕಡೆಯಿಂದ ಅನುಕೂಲವನ್ನು ಪಡ್ಕೊಳ್ಳೋ ಸ್ಟ್ರಾಟಜಿ ಇದು. ಡಿಫೆನ್ಸ್ ಸೆಕ್ಟರ್ನಲ್ಲಿ ಇದನ್ನು ಸ್ಟ್ರಾಟಜಿಕ್ ಆಟೋನಮಿ ಅಂತ ಕರೆಯುತ್ತಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು
ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.